ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಬಹಳ ವಿಶೇಷವಾದ ಸಂಚಿಕೆ ಇವತ್ತು. ಸಾಲಬಾಧೆಯಿಂದ ಮುಕ್ತರಾಗಬೇಕು. ಹುಣ್ಣಿಮೆ ದಿನ ಲವಂಗಗಳ ಸಹಾಯದಿಂದ ಈ ತಂತ್ರ ಮಾಡಿದರೆ ಸಾಲದ ಬಾಧೆ, ಹಣಕಾಸಿನ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗ್ತೀರ. ಇನ್ನು ಯಾರಿಗಾದ್ರೂ ಸಾಲದ ರೂಪದಲ್ಲಿ ದುಡ್ಡು ಕೊಟ್ಟಿದ್ರು ಆ ದುಡ್ಡು ಕೂಡ ವಾಪಸ್ಸು ನಿಮ್ಮ ಕೈಗೆ ಸೇರುತ್ತೆ ಅಂತ ಹೇಳ್ಬೋದು. ಹುಣ್ಣಿಮೆ ದಿನ ಈ ತಂತ್ರ ಮಾಡಿ. ಹೆಚ್ಚಾಗಿ ಹೇಳಬೇಕಂದ್ರೆ ಈ 2025ನೇ ವರ್ಷ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಕಳೆದು ಹೋಗ್ಬಿಡುತ್ತೆ. ಈ ವರ್ಷದಲ್ಲಿ ಹತ್ತಾರು ರೂಪದಲ್ಲಿ ಸಾಲದ ಸಮಸ್ಯೆಗಳನ್ನು ನೀವು ನೋಡಿರ್ಬೋದು. ಕೆಲಸ ಕಾರ್ಯಕ್ಕೋಸ್ಕರ, ಹೊಸ ವ್ಯಾಪಾರಕ್ಕೋಸ್ಕರ, ಕುಟುಂಬಕ್ಕೋಸ್ಕರ, ಮದುವೆಗೋಸ್ಕರ ಎಕ್ಸೆಟ್ರಾ ಏನೋ ಒಂದು ಕಾರಣಕ್ಕೋಸ್ಕರ ಸಾಲದ ಬಾಧೆಗೆ ನೀವು ತುತ್ತಾಗಿರ್ಬೋದು. ಇನ್ನು ಕೆಲವೊಬ್ಬರಿಗೆ ಅವ್ರ ಚೌಕಟ್ಟಲ್ಲಿ ಜೀವನ ಮಾಡಿದ್ರು ಕೂಡ ದುಷ್ಟಗ್ರಹ ಪೀಡೆಗಳ ಕಾಡಾಟದಿಂದ ಸಾಲದ ಬಾಧೆಗೆ ಹೋಗಿರ್ತಾರೆ. ನೀಚ ಗ್ರಹಗಳ ಪ್ರಭಾವ ಹೆಚ್ಚಾಗಿದ್ದಾಗಲೂ ಕೂಡ ಇರೋದನ್ನೆಲ್ಲ ಕಳ್ಕೊಂಡು ಸಾಲ ಬಾಧೆಗೆ ಹೋಗಿರ್ತಾರೆ. ಇನ್ನು ಕೆಲವೊಬ್ರು ಏನಪ್ಪ ಅಂತ ಹೇಳಿದ್ರೆ, ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅವ್ರ ಕೈಯಲ್ಲಿ ದುಡ್ಡು ನಿಲ್ದೇನೆ ಅವರು ದುರಾದೃಷ್ಟದಿಂದ ಸಾಲಗಾರರಾಗ್ತಾರೆ. ಈ ನಕಾರಾತ್ಮಕ ಶಕ್ತಿಗಳ ಪ್ರಯೋಗದಿಂದನೋ, ತಂತ್ರನೋ, ಮಂತ್ರನೋ, ಕುತಂತ್ರನೋ, ಇಂಥ ಕಾಡಾಟದಿಂದನೋ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವಾಗಿ ಅಪಮಾನ ಅವಮಾನಕ್ಕೆ ಗುರಿಯಾಗಿ ಕೂಡ ಸಾಲಬಾಧೆ ಆಗಿರುವಂಥ ಉದಾಹರಣೆ ನಾವು ಕೇಳಿರ್ತೀವಿ. ಇನ್ನೂ ಕೆಲವೊಬ್ಬರಿಗೆ ಪಾಪ ಶಿಕ್ಷಣದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಸಾಲಬಾಧೆಗೆ ಒಳಗಾಗ್ತಾರೆ. ಸಾಧಿಸಿದ್ರೆ ಅವ್ರ ಅದೃಷ್ಟ, ಸಾಧಿಸಿಲ್ಲ ಅಂದರೆ ಸಾಲ ತೀರಿಸ್ಲಿಕ್ಕೆ ಒದ್ದಾಡಲೇಬೇಕಾಗ್ತದೆ. ಅಲ್ಲೂ ಕೂಡ ನಷ್ಟ ಅನುಭವಿಸ್ತಾರೆ, ಮಾನಸಿಕವಾಗಿ ದೈಹಿಕವಾಗಿ ನರಳುತ್ತಾರೆ. ಇನ್ನು ಅನಾರೋಗ್ಯಕ್ಕೆ ಬಿದ್ದು ಸಾಲಬಾಧೆ ಅಂತೂ ಹೆಚ್ಚಾಗಿ ಮಾಡ್ತಾನೆ ಇರ್ತಾರೆ. ಇವತ್ತಿನ ಕಾಲಮಾನದಲ್ಲಿ ಆರೋಗ್ಯ ಹದಗೆಡ್ತಾನೆ ಇರುತ್ತೆ. ಇದಕ್ಕೂ ಕೂಡ ಸಾಲಬಾಧೆ ಆಗುವಂತಹ ಲಕ್ಷಣಗಳಿರ್ತದೆ. ಕೆಲವೊಬ್ಬರು ಸ್ವಲ್ಪ ಈಗೋತನದಿಂದ ಜೂಜು ಮೋಜು ಮಸ್ತಿ ಅಂತ ಇರೋ ಆಸ್ತಿ ಪಾಸ್ತಿನೆಲ್ಲ ಮಾರಾಟ ಮಾಡಿಕೊಂಡು ಸಾಲಬಾಧೆ ಆಗ್ತಾರೆ. ಮದುವೆಗೆ ಅಂತಲೂ ಕೂಡ ಸಾಲ ಮಾಡಿಕೊಂಡು ಪಾಪ ಅದರಲ್ಲೂ ಕೂಡ ಜಮೀನು ಏನೋ ಕಟ್ಟಡನೋ ನಿವೇಶನಗಳನ್ನೋ ಮಾರಾಟ ಮಾಡಿ ಅವರು ಕೂಡ ಮದುವೆ ಆದರೂ ಸಂತೋಷ, ನೆಮ್ಮದಿ ಜೀವನ ಕಳಿಬೇಕಲ್ಲ. ಸಾಲ ಇಲ್ಲ ಅಂದರೆ ಮಾತ್ರ ನೆಮ್ಮದಿ ಜೀವನ ಕಳೀಲಿಕ್ಕೆ ಸಾಧ್ಯತೆ ಇದೆ ಇವತ್ತಿನ ಕಾಲದಲ್ಲಿ ವೀಕ್ಷಕರೇ. ಕೆಲವೊಬ್ರು ಏನು ಮಾಡ್ತಾರೆ, ಕೈಯಲ್ಲಿರೋ ಹಣ ಯಾರಿಗೋ ಒಬ್ಬರು ಸಾಲದ ರೂಪದಲ್ಲಿ ದುಡ್ಡು ಕೊಡ್ತಾರೆ. ಆ ವ್ಯಕ್ತಿಗಳು ಇವ್ರ ಟೈಮ್ ಕೊಡೋದಿಲ್ಲ. ಅವ್ರು ಕೊಡ್ತಾರೆ, ಇವತ್ತು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಇವ್ರ ಕೆಲಸ ಆಗಬೇಕು ಅಂತ ಇವ್ರು ಬೇರೆ ಕಡೆ ಹೋಗಿ ಸಾಲ ಮಾಡಿ ಅಲ್ಲೂ ಕೂಡ ಇವ್ರು ಸಾಲಗಾರರಾಗ್ತಾರೆ. ಸಂದಿಗ್ಧ ಪರಿಸ್ಥಿತಿಗೆ, ಒತ್ತಡದ ಪರಿಸ್ಥಿತಿಗೆ ಒಳಗಾಗ್ತಾರೆ. ವಿಲ ಒದ್ದಾಡುವಂಥ ಪರಿಸ್ಥಿತಿ ಇರ್ತದೆ. ಕೈಯಲ್ಲಿ ದುಡ್ಡಿದ್ದು ಕೂಡ ಬೇರೆಯವ್ರು ಕೊಟ್ಬಿಟ್ಟು ನೀವು ಸಾಲಗಾರರಾಗ್ತಿರಲ್ಲಪ್ಪ ಅಂತ. ಇಂಥದ್ದೆಲ್ಲ ಜನಮಾನಸದಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಮನೆಯಲ್ಲಿರುವಂಥ ಕಿರಿಕಿರಿಗೆ ಇದ್ದಕ್ಕಿದ್ದಂಗೆ ಅನಾರೋಗ್ಯ ಬಿದ್ದು ಅದು ಕೂಡ ಸಾಲಬಾಧೆಗೆ ಹೋಗಿರುವಂಥದ್ದು. ಈ ಸಾಲಬಾಧೆ ಹೇಗೆ ಅಂದರೆ ಮನುಷ್ಯನಿಗೆ ನೇಣಿನ ಕುಣಿಕೆ ಇದ್ದಂಗೆ ಅರ್ಥ ಮಾಡ್ಕೊಬಿಡಿ. ಯಾವ ಮನುಷ್ಯ ಸಾಲಗಾರರಾಗಿರ್ತಾರೋ ಇವತ್ತಿನ ಕಾಲದಲ್ಲಿ ಸಾಲ ಮಾಡ್ತಾರೆ, ಆದರೆ ಅವ್ರ ಚೌಕಟ್ಟವ್ರು ಎಲ್ಲೇನು ಮೀರದೆ ಮಾಡಿಕೊಂಡ್ರೆ ಅವ್ರು ತೀರಿಸ್ಕೊತಾರೆ. ಒಂದು ಸ್ಟೆಪ್ಪು ಮಾಡಿಕೊಂಡು ಅವ್ರು ಇಂಥದ್ದೇ ಸಾಧಿಸ್ತೀನಿ ಅಂತ ಹಟುಕೋ ಚಟುಕೋ ಬಿದ್ದು ಸಾಲ ಆಯಿತು ಅಂತ ಹೇಳಿದ್ರೆ ನಿರ್ನಾಮ ಆಗುವಂಥ ಬಿಡೋದಿಲ್ಲ ಸಾಲಬಾಧೆ. ಪ್ರತಿದಿನ ಭಯದ ವಾತಾವರಣ ಸೃಷ್ಟಿ ಮಾಡಿಬಿಡುತ್ತೆ. ಈ ಸಾಲ ಕೊಟ್ಟವರಿಂದ ತೇಜೋವಧೆ ಆಗುತ್ತೆ, ಅಪಮಾನ ಆಗುತ್ತೆ, ಅವಮಾನ ಆಗುತ್ತೆ, ನಿಮ್ಮ ಹೆಸರು ಬರ್ಬಾದ್ ಮಾಡಿಬಿಡ್ತಾರೆ. ಇದರಿಂದ ಎಷ್ಟೋ ಜನ ಈ ಸಾಲಗಾರ ಕಾರಾಟಕ್ಕೆ ಮನೆ ಮಠ ಕುಟುಂಬನ ಬಿಟ್ಟು ಓಡೋಗಿರುವಂಥ ಉದಾಹರಣೆ ಕೇಳಿರ್ತೀವಿ. ಕೆಲವೊಬ್ರು ಪ್ರಾಣ ಹಾನಿ ಮಾಡಿಕೊಂಡಿರುವಂಥ ಉದಾಹರಣೆ ಕೂಡ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಇಂತಹ ಸಾಲಬಾಧೆಯಿಂದ ನರಳಿದ ವ್ಯಕ್ತಿಗಳು ಜೀವನವನ್ನೇ ನಶ್ವರ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಶಾಸ್ತ್ರಗಳ ಪ್ರಕಾರ ತಾಂತ್ರಿಕ ದೈವಿ ಶಕ್ತಿ ಇರುವಂತಹ, ಅದರಲ್ಲೂ ಲಕ್ಷ್ಮೀ ಅನುಗ್ರಹ ಇರುವಂತಹ ಲವಂಗಗಳ ಸಹಾಯದಿಂದ ಬರುವ 3ನೇ ತಾರೀಕು ಹುಣ್ಣಿಮೆ ದಿನ ಈ ಪ್ರಯೋಗ ಮಾಡಿದರೆ 2026ನೇ ವರ್ಷ ನಿಮ್ಮ ಅದೃಷ್ಟದ ವರ್ಷ. ಸಾಲಬಾಧೆಯಿಂದ ಮುಕ್ತರಾಗ್ತೀರಾ ಅಂತ ಹೇಳ್ಬಿಡ್ತೀನಿ 100% ಭಾಗ. ಲಕ್ಷ್ಮೀ ಪುತ್ರರಾಗ್ಬಿಡ್ತೀರಿ ನೀವು ಹುಣ್ಣಿಮೆ ದಿನ ಈ ತಂತ್ರ ಮಾಡಿಕೊಟ್ರೆ. ಹುಣ್ಣಿಮೆ ದಿನ ಬೆಳಿಗ್ಗೆ 18 ಲವಂಗಗಳನ್ನ ನೀವು ತೆಗೆದುಕೊಂಡು ಬನ್ನಿ. ಶುದ್ಧ ತುಪ್ಪದಲ್ಲಿ, ಹೂ ಇರುವಂಥ ಲವಂಗ ಶುದ್ಧ ತುಪ್ಪದಲ್ಲಿ ಅದನ್ನು ನೆನೆಸಿಬಿಡಿ. ಅಂದರೆ ಒಂದು 18 ಲವಂಗಗಳನ್ನ ಶುದ್ಧ ತುಪ್ಪದಲ್ಲಿ ಹಾಕಿ ನೆನೆಸಿ ಸುಮಾರು 5 ಗಂಟೆಗಳ ಕಾಲ, ಅಂದರೆ ಸಂಜೆ ತನಕ ಬಿಟ್ಟುಬಿಡಿ. ನಿಮ್ಮ ನಿತ್ಯ ಕೆಲಸ ಕಾರ್ಯಗಳಿಗೆ ನೀವು ಹೋಗಿ ಸಾಯಂಕಾಲ ಬಂದ ನಂತರ ಒಂದು ಮಣ್ಣಿನ ದೀಪದಲ್ಲಿ ಆ ನೆನೆಸಿದ 18 ಲವಂಗಗಳನ್ನ ತೆಗೆದು ನೀವು ಆ ಮಣ್ಣಿನ ದೀಪದಲ್ಲಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದರ ಮೇಲೆ ಒಂದು ಕರ್ಪೂರ ನೆಟ್ಟು ಬೆಂಕಿ ಹಚ್ಚಿ. ಲಕ್ಷ್ಮೀ
ಮಂತ್ರಗಳನ್ನ ಪಠಿಸಿ, ಕುಬೇರ ಮಂತ್ರಗಳನ್ನ ಪಠಿಸಿ, ಮನಸ್ಸಿನ ಕಲ್ಮಶಗಳು, ಪಾಪಗಳು, ಕರ್ಮಗಳು, ದೃಷ್ಟಿಗಳು, ತಂತ್ರಗಳು, ಮಂತ್ರಗಳು ದೂರ ಆಗಲಿ ಅಂತ ಭಗವಂತನ ಹತ್ರ ಬೇಡ್ಕೊಂಡು ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗಲಿ, ಧನಪ್ರಾಪ್ತಿ ಆಗಲಿ, ಸಾಲದಿಂದ ಮುಕ್ತರಾಗಲಿ ಅಂತ ನೀವು ನಮಸ್ಕಾರ ಮಾಡಿ ಏನಿದೆ ಅವತ್ತಿನ ರಾತ್ರಿ ಒಂದು ದಿನ ದೇವರ ಮನೆಯಲ್ಲಿ ಅದನ್ನು ಬಿಟ್ಟುಬಿಡಿ. ಮಾರನೇ ದಿನ ನಿಮ್ಮ ನಿತ್ಯ ಕರ್ಮ ಮುಗಿದ ನಂತರ ನೀವು ಆ ಏನು ಸುಟ್ಟಿ ಕರಕಲಾದ ಲವಂಗದ ಬೂದಿಗಳನ್ನ ಪ್ರತಿದಿನ ತಿಲಕವಾಗಿ ನಿಮ್ಮ ಹಣೆಗೆ ಹಚ್ಕೊಂಡು ನೀವು ಹೋಗಿ ವೀಕ್ಷಕರೇ. ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗಿ ಧನಪ್ರಾಪ್ತರಾಗ್ತದೆ. ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ. ಪ್ರತಿದಿನ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಸಿಗುತ್ತೆ, ಜನವಶ ಆಗುತ್ತೆ, ಧನವಶ ಆಗುತ್ತೆ, ಅಧಿಕಾರವಶ ಆಗುತ್ತೆ. ಏನು ಕಳ್ಕೊಂಡಿರ್ತೀರ ಅದು ಸಾಧಿಸ್ತೀರಾ, ಸಂಪಾದನೆ ಮಾಡ್ತೀರಾ. ನಿಮ್ಮ ಅದೃಷ್ಟ ಬದಲಾವಣೆ ಆಗ್ತದೆ. ಗ್ರಹಗತಿಗಳ ಪೀಡೆ ದೂರ ಆಗುತ್ತೆ, ನೀಚ ಗ್ರಹಗಳ ಪ್ರಭಾವ ಕಡಿಮೆ ಆಗುತ್ತೆ. ಮತ್ತು ಯಾರಿಗಾದ್ರೂ ನೀವು ಜಾಮೀನು ರೂಪದಲ್ಲಿ ಮಧ್ಯಸ್ಥಿಕೆಯಾಗಿ ದುಡ್ಡು ಕೊಟ್ಟಿದ್ರು ಕೂಡ ಆ ಸಮಸ್ಯೆಯಿಂದಲೂ ಕೂಡ ಹೊರಗೆ ಬರ್ತೀರಾ. ಆ ದುಡ್ಡಿನ ಸಮಸ್ಯೆ ಕೂಡ ತೀರುತ್ತೆ ಅಂತ ಹೇಳ್ಬೋದು. ಹೊಸ ವರ್ಷದಲ್ಲಿ ಲಕ್ಷ್ಮೀ ಪುತ್ರರಾಗ್ತೀರಾ, ಸಾಲದಿಂದ ಮುಕ್ತರಾಗ್ತೀರಾ. ಇಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ. ಹೊಸ ವರ್ಷದಲ್ಲಿ ನಿಮಗೊಂದು ಮರುಹುಟ್ಟು ಸಿಗಬೇಕು. 2025ನೇ ಇಸ್ವಿಯಲ್ಲಿ ಏನಾದರೂ ನೀವು ಸಾಲಗಾರರಾಗಿದ್ದರೆ 2026ನೇ ಇಸ್ವಿಯಲ್ಲಿ ಒಂದು ಮರುಹುಟ್ಟು ಸಿಗಬೇಕು ಹಣಕಾಸಿನಲ್ಲಿ ಅಂದರೆ ಈ ತಂತ್ರ ಮಾಡಿ ನಿಮಗೆ ಒಳ್ಳೆ ಪರಿಹಾರ ಸಿಗುತ್ತೆ. ಹಾಗೆ SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷವಾದಂತಹ ಪರಿಹಾರಗಳ ಮುಖಾಂತರ ವೀಡಿಯೋಸ್ನ ಬಿಡ್ತಾ ಇರ್ತೀವಿ. ನಿಮಗೇನಾದರೂ ಸಮಸ್ಯೆ ಇದೆ, ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಕಾಲ್ ಮಾಡಿ. ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.